ಹೌದಣ್ಣ, ನನಗೂ ಅದೇ ಅನ್ನಿಸ್ತಾ ಇದೆ. ಅನಿರುದ್ಧ್ ಪರ್ಣಿಕಾ ಮದ್ವೆ ನಿಂತೋಗಿರೋದಕ್ಕೂ ಮನೆ ಒಳಗಡೆ ಹಾವು ಬರೋದನ್ನ ನೋಡ್ತಾ ಇದ್ರೆ ನನಗೂ ಯಾಕೋ ಅನುಮಾನ ಬರ್ತಾ ಇದೆ. ಅನುಮಾನ ಬಂದ್ರೆ ಆಲಸ್ಯ ಮಾಡಬಾರ್ದು ಭದ್ರ. ಈ ಕೂಡ್ಲೆ ಪಶುಪತಿಗೆ ವಿಷಯ ತಿಳಿಸು. ಅವನಿಂದ ಮಾತ್ರ ಅಂಜನದಿಂದ, ಮಂತ್ರದಿಂದ, ತಂತ್ರದಿಂದ, ಮಾಯೆಯಿಂದ ಕಂಡು ಹಿಡಿಯೋದಿಕ್ ಸಾಧ್ಯ. ವಿಷಯ ತಿಳಿಸು. ಆಯ್ತಣ್ಣ, ಎಲ್ಲೇ ಇದ್ರು ಈಗ್ಲೇ ಕರೆಸ್ತೀನಿ. ಪಶುಪತಿನ ಇವಾಗ ಏನಾದ್ರೂ ಅವ್ರು ಬಂದ್ರೆ ಅಮ್ಮ ನಿಜ ಗೊತ್ತಾಗ್ಬಿಡುತ್ತೆ. ಮಾವಯ್ಯ ನನ್ನ ಮನೇಲಿರಕ್ ಬಿಡಲ್ಲ, ಅಷ್ಟಕ್ಕೂ ನನ್ನ ಬದುಕೋದಕ್ಕೆ ಬಿಡಲ್ಲ. ಇವಾಗ ಏನ್ ಮಾಡೋದು, ಹೇಗ್ ಮಾಡೋದು? ನನಗ್ ಬಂದಿರೋ ಕಂಟಕದಿಂದ ನಾನು ತಪ್ಪಿಸ್ಕೊಂಡು ನನ್ ಭಾವಂಗ್ ನಾನು ಹೇಗ್ ಹತ್ರ ಆಗೋದು? ಈಗ ನಾನು ಏನ್ ಮಾಡ್ಲಿ? ನೀವ್ ಮಾಡ್ತಾ ಇರೋದು ಸರಿ ಅಲ್ಲ. ನಾಗಮಣಿ ಯಾರ ಸ್ವತ್ತು ಅಲ್ಲ, ನಾಗಮಣಿ ನಮ್ಮ ನಾಗಮಂಡಲದ ಸ್ವತ್ತು. ನಾಗಮಣಿನ ಯಾರೇ ತಗೊಳ್ಬೇಕು ಅಂತ ನೋಡಿದ್ರು ಕೂಡ ಅವ್ರ ಆಟಗಳು ಆ ದೇವ್ರ ಶಕ್ತಿ ಮುಂದೆ ನಡೆಯೋದಿಲ್ಲ. ನಾಗಮಣಿನ ಹೇಗ್ ಪಡ್ಕೋಬೇಕು ಅಂತ ನಮಗ್ ತುಂಬಾ ಚೆನ್ನಾಗ್ ಗೊತ್ತು. ಅದ್ ಎಷ್ಟೇ ಕಷ್ಟ ಆದ್ರೂ ನಾಗಮಣಿನ ಹುಡುಕಿ ನಾಗಮಂಡಲದಲ್ಲಿ ಪ್ರತಿಷ್ಠಾಪನೆ ಮಾಡೇ ಮಾಡ್ತೀವಿ. ನಾಗಮಣಿ ಇರೋ ಜಾಗನ ತಿಳ್ಕೊಂಡ್ಮೇಲೆ ಅದನ್ನ ಪಡ್ಕೊಳ್ಳೋದು ಅಷ್ಟೊಂದು ಕಷ್ಟ ಅಲ್ಲ. ನೀನ್ ಬಾ ಪುಣ್ಯ. ನಿಜಾನಾ? ಗೊತ್ತಾಗ್ಬಿಡ್ತಾ? ಅಂದ್ರೆ ನಾಗಮಣಿ ಎಲ್ಲಿದೆ ಅಂತ ಗೊತ್ತಾದ್ರೆ ಭಾವ ನಾಗಮಣಿನ ತಗೊಂಡ್ ಬರ್ತಾನೆ. ನಾಗಮಣಿನ ತಂದು ಪ್ರತಿಷ್ಠಾಪನೆ ಮಾಡಿದ್ರೆ ಪುಣ್ಯ ಅನ್ಕೊಂಡಿರೋದು ನೆರವೇರುತ್ತೆ. ತಕ್ಷಣನೇ ಅವಳ ಪ್ರೀತಿ ಬಗ್ಗೆ ಭಾವಂಗ್ ಹೇಳ್ತಾಳೆ. ಯಾವಾಗ ಅವಳ ಪ್ರೀತಿ ಬಗ್ಗೆ ಹೇಳ್ಕೊತಾಳೋ ಅಂತ ಕಾಯ್ತಿರೋ ನನ್ ಭಾವ ಸ್ವಲ್ಪನೂ ತಡ ಮಾಡದೆ ಮದ್ವೆಗೆ ಸಿದ್ಧ ಮಾಡ್ಕೋತಾನೆ. ಪುಣ್ಯನು ಪ್ರೀತಿಸ್ತಿದ್ರೆ ಮದ್ವೆ ಮಾಡಿಸ್ತೀನಿ ಅಂತ ಮಾವಯ್ಯ ಮಾತು ಕೊಟ್ಟಿದ್ದಾರೆ. ಈಗ ನನ್ ಪರಿಸ್ಥಿತಿ ಏನು? ಇದು ಯಾವುದು ನಡಿಬಾರ್ದು. ಬಂದ್ಯ ಪಶುಪತಿ, ಕರಿತಿದ್ದ ಹಾಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಏನು ವರ್ಮ, ತುಂಬಾ ದಿನಗಳ ನಂತರ ನೆನ್ಪು ಮಾಡ್ಕೊಂಡಿದ್ಯಾ? ಹೌದು ಪಶುಪತಿ, ನಾಗ ನೆರಳು ಬೀಳ್ದೇ ಇರೋ ಈ ಮನೆ ಒಳಗಡೆ ಒಂದು ನಾಗ ಪ್ರವೇಶ ಮಾಡಿದೆ. ಮುಗಿದೋಯ್ತು. ಪಶುಪತಿ ಏನು ಮಾಯ ಮಾಡಿ ನನ್ನ ಹಾವು ಅಂತ ನಿಜ ಹೇಳ್ಬಿಡ್ತಾನೆ. ಅಯ್ಯೋ, ಇವಾಗ ನಾನೇನ್ ಮಾಡ್ಲಿ? ಎಷ್ಟು ಧೈರ್ಯ ಇದ್ರೆ ನಾಗಗಳು ಈ ಮನೆ ಒಳಗಡೆ ಪ್ರವೇಶ ಮಾಡುತ್ತೆ? ಯಾರು ಕಳ್ಸಿದ್ರು, ಯಾಕೆ ಕಳ್ಸಿದ್ರು? ಈ ವಿಷಯ ಎಲ್ಲ ನನಗೆ ಗೊತ್ತಾಗ್ಬೇಕು. ನಾಗಗಳಿಗೆ ಗರುಡ ವಂಶ ಅಂದ್ರೆ ಭಯ ಕಡಿಮೆ ಆಯ್ತಾ ಅಥವಾ ಇನ್ನೇನಾದ್ರೂ? ಅನುಮಾನ ಯಾಕೆ ವರ್ಮ? ನಾನು ಈಗ್ಲೇ ಅಂಜನ ಹಾಕಿ ಆ ಕರಿನಾಗ ಯಾರು, ಯಾಕೆ ಬಂತು ಅಂತ ಈಗ್ಲೇ ತಿಳಿಸ್ತೀನಿ. ಭಗವಂತ, ಏನಿದು? ಇವಾಗ ನಾನೇನ್ ಮಾಡ್ಲಿ? ಆವಾಹಯಾಮಿ, ಆವಾಹಯಾಮಿ. ಆವಾಹಯಾಮಿ, 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 ಆವಾಹಯಾಮಿ. ಅಣ್ಣ,
ಪಶುಪತಿ ಗರುಡ ವಂಶದ ಹೆಸರು ಕೇಳ್ತಿದ್ದಾಗೆ ಹುತ್ತದಿಂದ ಪಾತಾಳ ಲೋಕಕ್ಕೆ ಹೆದರುಕೊಂಡು ಓಡೋಗೋ ಈ ನಾಗಜಾತಿಗಳು ವರ್ಮ ಮನೆಗೆ ಪ್ರವೇಶ ಮಾಡಿದೆ ಅಂದ್ರೆ ಭಯ ಹೋಗಿ ಅಹಂಕಾರ ನೆತ್ತಿಗೇರಿದೆ ಎಂದರ್ಥ. ಕತ್ತರಿಸಾಕ್ತೀನಿ, ಅಹಂಕಾರ ತುಂಬಿರೋ ಆ ತಲೆನ ಕತ್ತರಿಸಾಕ್ತೀನಿ. ಇದಕ್ಕೋಸ್ಕರ ಆದಿಶೇಷ ಬರ್ತಾನೋ ವಾಸುಕಿನೇ ಬರ್ತಾನೋ ನೋಡ್ತೀನಿ. ವರ್ಮ, ನಿನ್ ಕೋಪದಲ್ಲಿ ಅರ್ಥ ಇದೆ, ಆದ್ರೆ ಶತ್ರು ನಮ್ಮ ಸ್ಥಾನಕ್ಕೆ ಬಂದಿದೆ ಅಂದ್ರೆ ಅದಕ್ಕೇನೋ ಮಾಡಿ ನಾವು ಅವಸರ ಪಡಬಾರ್ದು. ಅಷ್ಟಕ್ಕೂ ಏನ್ ನಡೀತೋ, ಏನ್ ನಡಿಬೇಕಾಗಿದೆಯೋ ಅದ್ರ ಹತ್ರನೇ ತಿಳ್ಕೊಂಡು ಅದಾದ್ಮೇಲೆ ಅದಕ್ಕೆ ಏನ್ ಮಾಡಬೇಕು ಮಾಡೋಣ. ಪಶುಪತಿ, ಯಾರಿದು? ನಮ್ಮ ಅಣ್ಣನ ಕೈಯಿಂದ ಸಾಯೋದಕ್ಕೂ ಮುಂಚೆ ಈ ತುಚ್ಛ ನಾಗನ ಪೂರ್ವಾಪರ ಏನು ಅಂತ ನಾನು ತಿಳ್ಕೋಬೇಕು. ನಂತರ ನಮ್ಮ ಅಣ್ಣ ಇದ್ರ ಹೆಡೆ ಮೇಲೆ ತನ್ನ ಕಾಲಿಟ್ಟು ಇದು ಜೀವ ಹೋಗೋವರೆಗೂ ಇದನ್ನು ಹೊಸ್ಕಾಕ್ಬಿಡ್ತಾನೆ. ಹೇಳು ಪಶುಪತಿ, ಯಾರಿದು? ಏನಾಗಿದೆ ನಿಂಗೆ? ಸ್ವಂತ ಮಗಳನ್ನೇ ಸಾಯಿಸ್ತೀನಿ ಅಂತ ಹುಚ್ಚಾಗಿ ಯೋಚನೆ ಮಾಡ್ತಿದ್ಯಲ್ಲಮ್ಮ.